ಎನ್ಒಸಿ ಉಗಾರ್ ಗ್ಯಾರಂಟಿ ನ್ಯೂಸ್ನಲ್ಲಿ ಉಗಾರ್ ಶುಗರ್ಸ್ ಕಾರ್ಖಾನೆಯ ಬಿಗ್ ಎಕ್ಸ್ಪೋಸ್. ಕಾಗವಾಡದ ಉಗಾರ್ ಕುರ್ದದಲ್ಲಿರುವಂತ ಎಥೆನಾಲ್ ಘಟಕಕ್ಕೆ ಅನುಮತಿಯೇ ಇಲ್ವಾ? ಹಾಗಾದ್ರೆ ತಲೆ ಎತ್ತಿ ನಿಂತ್ಕೊಂಡಿದೆ ಕಟ್ಟಡ. ಈಗ ಕಾಗವಾಡದ ಉಗಾರ್ ಕುರ್ದದಲ್ಲಿರುವಂತ ಎಥೆನಾಲ್ ಘಟಕಕ್ಕೆ ಅನುಮತಿಯೇ ಇಲ್ವಾ ಅನ್ನೋ ಪ್ರಶ್ನೆ, ಅನುಮಾನಕ್ಕೆ ಕಾರಣ ಆಗಿದೆ ಉಗಾರ್ ಶುಗರ್ಸ್ ಕಾರ್ಖಾನೆಯ ನಡೆ. ಉಗಾರ್ ಶುಗರ್ಸ್ ಎಥೆನಾಲ್ ಘಟಕಕ್ಕೆ ಪುರಸಭೆ ಅನುಮತಿಯೇ ನೀಡಿಲ್ಲ. ಮಾಹಿತಿ ಹಕ್ಕು ಅರ್ಜಿಗೆ ಉತ್ತರ ಕೊಟ್ಟಿರೋ ಕಾಗವಾಡ ಪುರಸಭೆ ಕಾರ್ಯಾಲಯ ನೋಡಿ, ಉತ್ತರ ಕೊಟ್ಟಿದೆ. ಉಗಾರ್ ಶುಗರ್ಸ್ ನ ಎಥೆನಾಲ್ ಘಟಕಕ್ಕೆ ಎನ್ಒಸಿ ಕೊಟ್ಟೇ ಇಲ್ಲ ಅಂತ ಮಾಹಿತಿ ಇದೆ. ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್. ಎನ್ಒಸಿ ಅಂದ್ರೆ ಎಥೆನಾಲ್ ಘಟಕಕ್ಕೆ ಎನ್ಒಸಿ ಕೊಟ್ಟೇ ಇಲ್ಲ ಅಂತ ಮಾಹಿತಿ ಕೊಟ್ಟಿರೋದು. ಉಗಾರ್ ಖುರ್ದ ಪುರಸಭೆಯ ಕಂದಾಯ ವಿಭಾಗದಿಂದಲೇ ಎನ್ಒಸಿ ಕೊಟ್ಟಿಲ್ಲ. ಎನ್ಒಸಿ ಕೊಡದೆ ಉಗಾರ್ ಶುಗರ್ಸ್ ಎಥೆನಾಲ್ ಘಟಕ ಶುರು ಮಾಡಿದ್ದು ಹೇಗೆ? ಎನ್ಒಸಿ ಬೇಕೇ ಬೇಕು ಅಲ್ವಾ? ಎನ್ಒಸಿ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಕೊಡದೆ ಉಗಾರ್ ಶುಗರ್ಸ್ ಎಥೆನಾಲ್ ಘಟಕವನ್ನ ಹೇಗೆ ಶುರು ಮಾಡೋದಕ್ಕೆ ಸಾಧ್ಯ? ಶುರು ಆಗಿದೆ. ಫೆಬ್ರವರಿ 13, 2025 ಮಾಹಿತಿ ಹಕ್ಕು ಪ್ರಶ್ನೆಗೆ ಉತ್ತರಿಸಿದೆ ಕಾಗವಾಡ ಪುರಸಭೆ. 2023 ಫೆಬ್ರವರಿ 13. ಹಾಗಿದ್ರೆ ಏಪ್ರಿಲ್ 4, 2023 ಡಿಸಿ ಕಚೇರಿಗೆ ಪುರಸಭೆ ಕೊಟ್ಟಿದ್ದ ಮಾಹಿತಿ ತಪ್ಪ? ಉಗಾರ್ ಶುಗರ್ಸ್ ಎಥೆನಾಲ್ ಘಟಕಕ್ಕೆ ಎನ್ಒಸಿ ಕೊಟ್ಟಿದ್ದಾಗಿ ಪುರಸಭೆ ಹೇಳಿದೆ. ಪುರಸಭೆ ಅಧಿಕಾರಿಗಳೇ ಸುಳ್ಳು ಮಾಹಿತಿ ನೀಡಿದ್ರ? ಹಾಗಾದ್ರೆ ಅಕ್ರಮದಲ್ಲಿ ಭಾಗಿಯಾದ್ರ? ಗ್ಯಾರಂಟಿ ನ್ಯೂಸ್ನ ತನಿಖಾ ವರದಿಯಲ್ಲಿ ಅಕ್ರಮ ಆಗಿರೋದು ಬಟ ಬಯಲಾಗಿದೆ. ನಿಮಗೆ ಎರಡು ಡಾಕ್ಯುಮೆಂಟ್ಗಳನ್ನು ತೋರಿಸ್ತಾ ಇದ್ದೀವಿ. ಎನ್ಒಸಿ ಕೊಟ್ಟಿದ್ದೇವೆ, ಎನ್ಒಸಿ ಕೊಟ್ಟಿಲ್ಲ ಅಂತ ಹೇಳಿ. ಏಪ್ರಿಲ್ 5, 2023 ಸರ್ಟಿಫಿಕೇಟ್, ಅದು ಎನ್ಒಸಿ ಕೊಟ್ಟಿದ್ದೇವೆ ಅಂತ ಹೇಳಿ. ಇದೇ ಪುರಸಭೆಯ ಪತ್ರ. ಅದು ಮತ್ತೊಂದು ಬದಿಯಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಫೆಬ್ರವರಿ 13, 2025 ಆಗ ಹೇಳ್ತಾರೆ ಎನ್ಒಸಿಯನ್ನ ಕೊಟ್ಟಿಲ್ಲ ಅಂತ ಹೇಳಿ. ಇದೆಂಗೆ ಸಾಧ್ಯ ಆಗುತ್ತೆ? ಹಾಗಾದ್ರೆ ಇವರೇ ತಪ್ಪು ಮಾಡಿದ್ರ? ಅಧಿಕಾರಿಗಳೇ ಎಡವಟ್ಟನ್ನ ಮಾಡಿದ್ರ? ಹಾಗಾದ್ರೆ ಇವರು ಕೂಡ ಆ ಶುಗರ್ಸ್ ಜೊತೆಗೆ, ಆ ಕಾರ್ಖಾನೆಯ ಜೊತೆಗೆ ಇವರು ಕೂಡ ಪಾಲುದಾರರ? ಹಾಗಾದ್ರೆ ಈ ಕರ್ಮಕಾಂಡದಲ್ಲಿ ಇವರೇ ಹೇಳ್ತಾರೆ ನಾವೇ ಕೊಟ್ಟಿದ್ದೀವಿ ಅಂತ ಹೇಳಿ. 2023 ಇವರೇ ಹೇಳ್ತಾರೆ ಎನ್ಒಸಿ ಕೊಟ್ಟಿಲ್ಲ ಅಂತ ಹೇಳಿ. ಇದೆಂಗೆ ಸಾಧ್ಯ ಆಗುತ್ತೆ ಹಾಗಾದ್ರೆ ಅನ್ನೋದು ನಮ್ಮ ಪ್ರಶ್ನೆ. ಫೆಬ್ರವರಿ 13, 2025 ಮಾಹಿತಿ ಹಕ್ಕು ಪ್ರಶ್ನೆಗೆ ಕಾಗವಾಡ ಪುರಸಭೆ ಉತ್ತರವನ್ನ ಕೊಟ್ಟಿರೋದು. ಕಾಗವಾಡ ಪುರಸಭೆಗೆ ಈ ಸಂದರ್ಭದಲ್ಲಿ ಹೌದು ಎನ್ಒಸಿ ಕೊಟ್ಟಿದ್ದೇವೆ ಅಂತ ಹೇಳಿ ಒಪ್ಕೊಳ್ತಾರೆ. ಹಾಗಿದ್ರೆ ಏಪ್ರಿಲ್ 4, 2023 ಡಿಸಿ ಕಚೇರಿಗೆ ಪುರಸಭೆ ಕೊಟ್ಟಿದ್ದಂತ ಮಾಹಿತಿ ತಪ್ಪು ಅಂತ ಆಯ್ತಲ್ಲ? ತಪ್ಪ ಅನ್ನೋ ಪ್ರಶ್ನೆಗೆ ಹೌದು, ತಪ್ಪೆ. ಉಗಾರ್ ಶುಗರ್ಸ್ ಎಥೆನಾಲ್ ಘಟಕಕ್ಕೆ ಎನ್ಒಸಿ ಕೊಟ್ಟಿದ್ದಾಗಿ ಪುರಸಭೆ ಹೇಳಿತ್ತು. ಎನ್ಒಸಿ ಕೊಟ್ಟಿದ್ದಾಗಿ ಇದೇ ಪುರಸಭೆ ಹೇಳಿತ್ತು. ಪುರಸಭೆ ಅಧಿಕಾರಿಗಳೇ ಸುಳ್ಳು ಮಾಹಿತಿ ನೀಡಿದ್ರ? ಹಾಗಾದ್ರೆ ಈಗ ನಾವು ಮಾಡ್ತಾ ಇರುವಂತ ಪ್ರಶ್ನೆ ಇದು. ಅಕ್ರಮದಲ್ಲಿ ಭಾಗಿಯಾಗಿದ್ರ ಇವರು ಕೂಡ?